ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾದ್ವಾಪಿ ಗೋ ಸಹಸ್ರಫಲಂ ಲಭೇತ್. ಸಾವಿರ ಗೋದಾನ ಮಾಡಿದ ಫಲ ಶ್ರೀಮದ್ಭಾಗವತದ ಒಂದು ಪಾದವನ್ನು ಶ್ರವಣ ಮಾಡಿದರೂ ಸಾಕು, ಪಠನ ಮಾಡಿದರೂ ಸಾಕು, ಅಂತಹ ಮಹಾಫಲ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ಬರುವ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಗುರುಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಹೇಳುತ್ತಾರೆ. ಅದು ಹೇಗೆ ಸಾಧನೆಯಲ್ಲಿ ತಾರತಮ್ಯವಿದ್ದಾಗ ಸಾಧ್ಯದಲ್ಲಿ ಫಲದಲ್ಲಿ ತಾರತಮ್ಯವಿರಬೇಕಲ್ಲ. ಅರ್ಧ ಶ್ಲೋಕ ಶ್ರವಣ ಮಾಡಿದರೂ ಸರಿ, ಒಂದು ಪಾದ ಶ್ಲೋಕದ ಒಂದು ಪಾದವನ್ನು ನಾಲ್ಕನೆಯ ಒಂದು ಭಾಗವನ್ನು ಶ್ರವಣ ಮಾಡಿದರೂ ಪಠನ ಮಾಡಿದರೂ ಸಮಾನವಾದ ಫಲ ಹೇಗೆ ಅಂತ. ಅದಕ್ಕೆ ಸಾಧನದಲ್ಲಿ ತಾರತಮ್ಯ ಇದ್ದರೆ ಸಾಧ್ಯದಲ್ಲಿಯೂ ತಾರತಮ್ಯ ಇರ್ತದೆ. ಗೋ ಅನ್ನುವ ಶಬ್ದಕ್ಕೂ ಎರಡು ಅರ್ಥ ಇದೆ. ಗೋ ಅಂದರೆ ಆಕಳು, ಗೋ ಅಂದರೆ ಪೃಥ್ವಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಗೋ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಹಾಗಾಗಿ ಅರ್ಧ ಶ್ಲೋಕದ ಶ್ರವಣ ಪಠನ ಮಾಡಿದರೆ ಭೂದಾನ ಮಾಡಿದ ಫಲ ಬರ್ತದೆ. ಒಂದು ಪಾದ ಒಂದೇ ಒಂದು ಪಾದದ ಭಾಗವತದ ಶ್ರವಣ ಮಾಡಿದರೆ ಗೋದಾನ ಮಾಡಿದ ಫಲ ಬರ್ತದೆ ಅಂತ ಈ ರೀತಿಯಾಗಿ ತಿಳಿದರೆ ಸಾಧನೆಯಲ್ಲಿಯೂ ತಾರತಮ್ಯ, ಫಲದಲ್ಲಿಯೂ ತಾರತಮ್ಯ ಉಂಟು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾದ ಶ್ರೀಮದ್ಭಾಗವತ, ಅದರಲ್ಲಿಯೂ ಏಕಾದಶಿ ತಿಥಿ ಭಾಗವತದ ತೃತೀಯ ಸ್ಕಂಧದ ಸ್ವಲ್ಪ ಚಿಂತನವನ್ನು ಮಾಡುವ ಪ್ರಯತ್ನ ಮಾಡೋಣ. ಸಮಗ್ರವಾದ ತೃತೀಯ ಸ್ಕಂಧದ ಶ್ರವಣ ಅಲ್ಪ ಅವಧಿಯಲ್ಲಿ ಮಾಡುವುದು ಕಷ್ಟ. ಸಾಮಾನ್ಯವಾದ ತೃತೀಯ ಸ್ಕಂಧದ ಒಂದು ವಿಹಂಗಮ ನೋಟವನ್ನು ಮಾಡಿ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವ ಒಂದು ಪ್ರಯತ್ನ ಮಾಡೋಣ. ಶ್ರೀ ಶುಕ ಉವಾಚ ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ್. ಶ್ರೀಮನ್ಮಹಾಭಾರತದ ಕಥೆ ನಿಮಗೆಲ್ಲ ಗೊತ್ತು. ಪಾಂಡವರು ಕೌರವರಿಗೆ ಸಂಧಾನ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಸಂಧಾನಕ್ಕೆ ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿಯೂ ಕೌರವರು ಪಾಂಡವರಿಗೆ ಭೂಮಿಯನ್ನು ಕೊಡುವುದಕ್ಕೆ ತಯಾರಾಗುವುದಿಲ್ಲ. ರಾಜ್ಯದ ಅರ್ಧ ಭಾಗ ಬೇಡ, ಒಂದು 5 ಊರುಗಳನ್ನು ಕೊಟ್ಟರೆ ಸಾಕು ಅಂತ ಕೇಳಿದರೆ ಅಷ್ಟನ್ನೂ ಕೊಡುವುದಕ್ಕೆ ಸಿದ್ಧನಾಗೋದಿಲ್ಲ ದುರ್ಯೋಧನ. ದುರ್ಯೋಧನನ ಈ ಪ್ರವೃತ್ತಿಯನ್ನು ಕಂಡು ಬೇಸತ್ತ ವಿದುರ ಅಲ್ಲಿಂದ ಹೊರಟು ಬಿಡ್ತಾನೆ. ಹೊರಡುವಾಗ ಧನುಸ್ಸನ್ನು ದ್ವಾರದಲ್ಲಿಟ್ಟು ಹೋಗ್ತಾನೆ. ನಾನು ನಿನ್ನ ವಿರುದ್ಧ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡುವುದಕ್ಕೆ, ಪಾಂಡವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನನಗೆ ನಿನ್ನ ನಡತೆ ಸರಿ ಬಂದಿಲ್ಲ. ಅಧರ್ಮ ಅನ್ಯಾಯ ಇದ್ದಲ್ಲಿ ನನಗೆ ಇರುವ ಮನಸ್ಸಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಅಲ್ಲಿಂದ ಹೊರಟಿದ್ದಾನೆ ವಿದುರ. ಆ ಸಂದರ್ಭದಲ್ಲಿ ವಿದುರನ ಹೃದಯ, ಅವನ ಮನಸ್ಸು ಯಾವಾಗಲೂ ಧರ್ಮದ ಪಕ್ಷಪಾತಿ ಆದದ್ದು. ಪಾಂಡವರು ಧಾರ್ಮಿಕರು, ಅವರಲ್ಲಿ ಧರ್ಮ ಇದೆ,
ಅವರಿಗೇನೇ ವಿಜಯವಾಗಬೇಕು ಅನ್ನುವುದು ವಿದುರನ ಅಪೇಕ್ಷೆ. ಅವರಿಗೆ ರಕ್ಷಣೆಯೂ ಆಗಬೇಕು, ಅವರಿಗೆ ವಿಜಯವೂ ಆಗಬೇಕು. ಅಂತೇನೆ ಹಿಂದೆ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರಿಗೆ ಸೊರಂಗ ಮಾರ್ಗವನ್ನು ತೆಗೆಸಿಕೊಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟದ್ದು ವಿದುರ. ಅವರಿಗೆ ರಕ್ಷಣೆ ಮಾಡುವುದು ನನ್ನ ಧರ್ಮ, ಅವರು ಧರ್ಮದ ಪಕ್ಷಪಾತಿಗಳಾದದ್ದರಿಂದ ಅವರ ಪಕ್ಷಪಾತಿಯಾದವನು ನಾನು ಅಂತ ವಿದುರ ಯಾವಾಗಲೂ ವರ್ತನೆ ಮಾಡಿದ್ದು. ಹೀಗಾಗಿ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಪಾಂಡವರಿಗೆ ವಿಜಯವಾಗಬೇಕು ಅಂತನ್ನುವ ಅಪೇಕ್ಷೆ ಅವನಿಗೆ, ಆ ವಿಜಯದ ವಾರ್ತೆಯನ್ನು ಕೇಳಬೇಕು ಅನ್ನುವ ಅಪೇಕ್ಷೆಯೂ ಇದೆ. ಹೀಗಾಗಿ ವಿದುರ ವನವಾಸ ತೀರ್ಥಯಾತ್ರೆಗೆ ಅಂತ ಹೊರಟರೂ ಕೂಡ ಹಸ್ತಿನಾಪುರದಿಂದ ಬಹಳ ದೂರ ಹೋಗಿರಲಿಲ್ಲಂತೆ. ಶ್ರೀಮದಾಚಾರ್ಯರು ಆ ನಿರ್ಣಯವನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಯುದ್ಧಕಾಲೇತು ವಿದುರಃ ತೀರ್ಥಯಾತ್ರಾಂ ಗತೋಪಿ ಸನ್ ಪ್ರಾಯ ಆಸ್ತೆ ಗಜಪುರೇ ಪಾಂಡವಾನಾಂ ವ್ಯಪೇಕ್ಷಯ. ಪಾಂಡವರ ವಿಜಯವನ್ನು ತಿಳಿಯಬೇಕು ಅನ್ನುವುದಕ್ಕೋಸ್ಕರ ಪಾಂಡವರಿಗೆ ವಿದುರ ಹತ್ತಿರದಲ್ಲಿಯೇ ಇರಬೇಕು ಅನ್ನುವ ಅಪೇಕ್ಷೆ ಇದೆ ಅನ್ನುವುದಕ್ಕಾಗಿಯೂ ಬಹಳ ದೂರ ಹೋಗದೆ ಅಲ್ಲಲ್ಲಿಯೇ ಸುತ್ತಾಡ್ತಾ ಆ ಯುದ್ಧದ ಸಮಾಪ್ತಿಯ ಸಂದರ್ಭದಲ್ಲಿ ಅಲ್ಲಿ ಬಂದು ಭಾಗವಹಿಸುವ ರೀತಿಯಲ್ಲಿ ಯುಧಿಷ್ಠಿರ ತೀರ್ಥಯಾತ್ರೆಗೆ ಹೊರಟ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ವಿದುರನಿಗೂ ಮೈತ್ರೇಯರಿಗೂ ಸಮಾಗಮವಾಗ್ತದೆ. ಆಗ ಮೈತ್ರೇಯರಿಂದ ವಿದುರನಿಗೆ ತತ್ವೋಪದೇಶವಾಗ್ತದೆ ಎಂಬುದಾಗಿ ತಿಳಿಸ್ತಾರೆ. ಆ ಸಂದರ್ಭವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಪರೀಕ್ಷಿದ್ರಾಜರು ಕೇಳಿದ್ದಕ್ಕೆ ಶುಕಾಚಾರ್ಯರು ತಿಳಿಸ್ತಾರೆ ಯಾಕೆ ವಿದುರ ಹೊರಡಬೇಕಾಯಿತು ಅಂತ. ಯದಾ ತು ರಾಜ ಸ್ವಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾಭವನೇ ದದಾಹ. ಶ್ರೀಮದಾಚಾರ್ಯರ ಭಾಗವತದ ತಾತ್ಪರ್ಯ ಇಲ್ಲ ಅಂತಾದರೆ ಹೇಗೆ ನಮಗೆ ಭಾಗವತದಿಂದ ತಪ್ಪು ಅರ್ಥ ಅಥವಾ ಸಂಶಯ ಬರುವುದಕ್ಕೆ ಸಾಧ್ಯ ಇದೆ? ಭಾಗವತ ಹೇಳುತ್ತದೆ, ಯಾವಾಗ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ ದುರ್ಯೋಧನ ಆಗಲೇ ವಿದುರ ಹೊರಟು ಬಿಟ್ಟ ಅಂತ. ಇದು ಮಹಾಭಾರತದ ಕಥೆಗೆ ವಿರುದ್ಧ. ಅದೆಲ್ಲ ಕಥೆಯಾಗಿದೆ. ಸಂಧಾನಕ್ಕೆ ಕೃಷ್ಣ ಬಂದಿದ್ದಾನೆ, ಆಗಲೂ ಇವನು ಕೇಳಿಲ್ಲ. ಆ ಸಂದರ್ಭದಲ್ಲಿ ಹೊರಟದ್ದು ವಿದುರ. ಆದರೆ ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದಾಗಲೇ ಹೊರಟ, ಅಥವಾ ದ್ರೌಪದಿಯ ವಸ್ತ್ರಾಪಹರಣೆ ಆದಾಗ, ಅವಮಾನ ಆದಾಗ ಆಗಲೇ ಹೊರಟ ಅಂತ. ಯಾವಾಗಾದರೂ ಒಂದು ಸಲ ಹೋಗಬೇಕು, 2 ಸಲ ಹೋಗೋದು. ಅದಕ್ಕೆ ಶ್ರೀಮದಾಚಾರ್ಯರು ಕೂಡಲೇ ಪ್ರಮಾಣ ವಚನವನ್ನು ಕೊಟ್ಟು ಹೇಳ್ತಾರೆ, ಯದಾ ತದಾ ಅನ್ನುವ ಶಬ್ದಕ್ಕೆ ಯಾವಾಗ ಆವಾಗ ಅನ್ನುವ ಅರ್ಥ, ಕಾಲ ಎಂಬ ಅರ್ಥದಲ್ಲಿ ಆ ಪ್ರಯೋಗ ಇದೆ. ಸರ್ವ ಏಕ ಕಿಂ ಯತ್ ತದಃ ಕಾಲೇ ದಾ ಎಂಬ ಪಾಣಿನೀಯ ಸೂತ್ರದಿಂದ ಕಾಲ ಎಂಬ ಅರ್ಥದಲ್ಲಿ ದಾ ಎಂಬ ಪ್ರತ್ಯಯ ಬರುವುದುಂಟು. ಆದರೆ ಕಾರಣ ಎಂಬ ಅರ್ಥದಲ್ಲಿಯೂ ಉಂಟು. ಯಸ್ಮಾತ್ ತಸ್ಮಾತ್ ಎಂಬ ಅರ್ಥದಲ್ಲಿಯೂ ಯದಾ ತದಾ ಎಂಬ ಶಬ್ದಗಳಿವೆ. ಯದಾ ತದೇತಿ ಹೇತ್ವರ್ಥೆ ಕಾಲಾರ್ಥೆ ಚಾಪಿ ಭಣ್ಯತೆ. ಕಾಲ ಎಂಬ ಅರ್ಥದಲ್ಲಿ ಇದ್ದಂತೆ ಹೇತು ಎಂಬ ಅರ್ಥದಲ್ಲಿಯೂ ಆ ಶಬ್ದಗಳ ಪ್ರಯೋಗ ಉಂಟು. ಹಾಗಾಗಿ ಯಾವ ಕಾರಣ ಅರಗಿನ ಮನೆಯಲ್ಲಿ ಹಾಕಿ ಸುಟ್ಟದ್ದು, ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದು, ಇನ್ನನೇಕ ತಪ್ಪುಗಳನ್ನು ಮಾಡಿದ್ದು, ಪಾಂಡವರ ವಿರೋಧ, ಧರ್ಮದ ವಿರೋಧ, ಅನ್ಯಾಯ ಅಧರ್ಮಗಳನ್ನು ಮಾಡಿದ್ದು, ಎಲ್ಲದಕ್ಕೂ ಮೇಲಾಗಿ ಶ್ರೀಕೃಷ್ಣ ಪರಮಾತ್ಮನ ವಚನವನ್ನು ಉಲ್ಲಂಘನೆ ಮಾಡಿದ್ದು. ದೇವರು ಬಂದು ಹೇಳಿದರೂ ಅದನ್ನು ಕೇಳಿಲ್ಲ, ಇನ್ನೇನು ಉಳಿತು? ಧರ್ಮ ಅಂದರೆ ಮೂಲ ಧರ್ಮ ಅದೇ. ಪರಮಾತ್ಮನ ಆದೇಶವನ್ನು ಪರಿಪಾಲನೆ ಮಾಡುವುದೇ ಧರ್ಮ, ತದ್ವಿರುದ್ಧವಾದದ್ದು ಅಧರ್ಮ. ಅಂಥ ದೊಡ್ಡದಾದ ಅಧರ್ಮವನ್ನು ಅವರು ಮಾಡಿದಾಗ, ಧರ್ಮವನ್ನು ಪರಿತ್ಯಾಗ ಮಾಡಿದಾಗ, ಆ ನಿಮಿತ್ತದಿಂದ ವಿದುರ ಅಲ್ಲಿಂದ ಹೊರಟಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ಭಾಗವತ ಹೇಳುವಂತಹ ಮಾತು,
ಯದಾ ತು ಪಾರ್ಥ ಪ್ರಹಿತಃ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣಃ ನ ತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತ ಪುಣ್ಯಲೇಶಃ. ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಕೇಳಲಿಲ್ಲ ಅಂತ ಇಷ್ಟೇ ಅನ್ನೋದಿಲ್ಲ ಭಾಗವತ. ಅಮೃತಾಯನಾನಿ ಅಂತ ಒಂದು ಶಬ್ದವನ್ನು ಹೇಳುತ್ತದೆ. ಮೋಕ್ಷ ಸಾಧನವಾದ ಮಾತುಗಳು. ಕೃಷ್ಣ ಪರಮಾತ್ಮನ ನುಡಿ ಇದು ಮೋಕ್ಷ ಸಾಧನವಾದದ್ದು. ಅಂಥ ಮಾತುಗಳನ್ನು ಕೇಳಲಿಲ್ಲ ಅಂದರೆ ಆ ಧೃತರಾಷ್ಟ್ರ ತನ್ನ ಮಕ್ಕಳ ಮಾತನ್ನು ಕೇಳಿಕೊಂಡು ಕೃಷ್ಣನ ವಿರೋಧವನ್ನು ಮಾಡಿದ ಅನ್ನುವುದಕ್ಕೆ ಬೇಸರ ಆಗಿ ವಿದುರ ಹೊರಟ ಅಂತ. ಏನಿದರಿಂದ ನಮಗೆ ಸಂದೇಶ ಶ್ರೀಮದ್ ಭಾಗವತ ಕೊಡ್ತದೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಪ್ರಸಂಗ ಅಲ್ಲಿ ಇದ್ದದ್ದು ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿತ್ತು. ಅದನ್ನು ಧೃತರಾಷ್ಟ್ರ ಕೇಳಿಲ್ಲ. ಇದು ನಡೆದ ಘಟನೆ. ಆದರೆ ಇಲ್ಲಿ ಮೋಕ್ಷ ಸಾಧನವಾದಂತಹ ವಚನಗಳು ಕೃಷ್ಣನ ಉಪದೇಶದಲ್ಲೇನಿತ್ತು. ಇದೊಂದು ಲೌಕಿಕ ವ್ಯವಹಾರ ತಾನೆ. ರಾಜ್ಯವನ್ನು ಹಂಚಿಕೊಡೋದು ಅಣ್ಣ ತಮ್ಮಂದಿರಲ್ಲಿ. ಇಲ್ಲಿ ಮೋಕ್ಷ ಸಾಧನ ವಿಚಾರ ಏನು ಬರಲಿಲ್ವಲ್ಲ ಅಂತ. ಇದಕ್ಕೂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವ್ಯಾಖ್ಯಾನದ ಬೆಳಕಿನಲ್ಲಿ ನಾವು ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಇದರ ನಿಜವಾದ ಹಾರ್ದ ಏನು ಅಂತ ನಮಗೆ ತಿಳಿಯುತ್ತೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಪಾಂಡವರು ಅಂದರೆ ಯಾವುದರ ಪ್ರತೀಕ, ಪ್ರತಿನಿಧಿ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಶೀಲವೈನಯೌ ಸಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಶ್ರೀಮದಾಚಾರ್ಯರು ಹೇಳುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಚನ. ಯುಧಿಷ್ಠಿರ ಅಂತ ಒಬ್ಬ ವ್ಯಕ್ತಿ ಅಂತ ನೋಡಬೇಡಿ. ಭೀಮ, ನಕುಲ, ಸಹದೇವ, ಅರ್ಜುನ ಇವರು ಕೇವಲ ವ್ಯಕ್ತಿಗಳಲ್ಲ. ವ್ಯಕ್ತಿಗಳು ಹೌದು, ಮಹಾದೇವತೆಗಳ ಅವತಾರರು ಹೌದು, ಅದು ಪರಮ ಸತ್ಯ. ಆದರೆ ಅದರ ಜೊತೆಗೆ ಅವರನ್ನು ಮಹಾಭಾರತ ಒಂದು ತರಹದ ಪ್ರಾತಿನಿಧಿಕವಾದ ಸ್ಥಾನದಲ್ಲಿ ಗುಣಗಳ ಪ್ರತಿನಿಧಿಗಳನ್ನಾಗಿ ಅವರನ್ನು ನಿರೂಪಣೆ ಮಾಡುತ್ತದೆ. ಪಾಂಡವರ ವಿಜಯ ಅಂದರೆ ಗುಣಗಳ ವಿಜಯ, ಪಾಂಡವರ ವಿರೋಧ ಅಂದರೆ ಗುಣಗಳ ವಿರೋಧ. ಪಾಂಡವರಿಗೆ ರಾಜ್ಯ ಕೊಟ್ಟಿಲ್ಲ ಅಂದರೆ ಜೀವನದಲ್ಲಿ ಗುಣಗಳಿಗೆ ಸ್ಥಾನ ಇಲ್ಲ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ನೀವು ಮಹಾಭಾರತವನ್ನು ಅಧ್ಯಯನ ಮಾಡಿ ಅಂತ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು, ಅವಕಾಶವನ್ನು ನೀಡಬೇಕು ಅಂತ ಹೇಳ್ತಾನೆ. ಇದರ ಅರ್ಥ ಧರ್ಮ. ಯುಧಿಷ್ಠಿರ ಅಂದರೆ ಧರ್ಮ, ಶುದ್ಧವಾದಂತಹ ನಿಷ್ಕಾಮವಾದ ಧರ್ಮ. ವೇದಶಾಸ್ತ್ರಗಳಿಂದ ವಿಹಿತವಾದಂತಹ ಸತ್ಕರ್ಮಾನುಷ್ಠಾನವನ್ನು ಮಾಡುವಂತಹ, ಆ ಸತ್ಕರ್ಮಾನುಷ್ಠಾನದಿಂದ ಪಡೆಯಬೇಕಾದ ಏನು ಧರ್ಮ ಇದೆ, ಆ ಧರ್ಮದ ಪ್ರತೀಕ ಯುಧಿಷ್ಠಿರ. ಅವನಿಗೆ ರಾಜ್ಯ ಕೊಡಬೇಕು. ಇದರ ಅರ್ಥ ಧರ್ಮಕ್ಕೆ ರಾಜ್ಯವನ್ನು ಕೊಡಬೇಕು ಅಂತ. ನಮ್ಮ ಜೀವನದಲ್ಲಿ ಧರ್ಮದ ರಾಜ್ಯ ಇರಬೇಕು, ಅಧರ್ಮದ ರಾಜ್ಯ ಇರಬಾರದು. ಧರ್ಮ ಮಾಡುವುದಕ್ಕಿಂದಿಷ್ಟು ಅವಕಾಶವನ್ನು ಕೊಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೇವಲ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಕಾಲ ಮೀಸಲಾಗಿಡುವುದಲ್ಲ, ಧರ್ಮವನ್ನು ಮಾಡುವುದಕ್ಕಾಗಿ ಸ್ವಲ್ಪ ಸಮಯ ಕೊಟ್ಟರೆ ಯುಧಿಷ್ಠಿರನಿಗೆ ನಾವು ರಾಜ್ಯ ಕೊಟ್ಟಂತೆ. ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಸದ್ಗುಣಗಳನ್ನು ಪಡೆಯುವುದಕ್ಕೆ ಸಮಯವನ್ನು ಮೀಸಲಾಗಿಟ್ಟರೆ ಭೀಮಸೇನ ದೇವರಿಗೆ ನಾವು ರಾಜ್ಯವನ್ನು ಕೊಟ್ಟಂತೆ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವುದಕ್ಕಾಗಿ ಸಮಯ ಮೀಸಲಿಟ್ಟರೆ ಅರ್ಜುನನಿಗೆ ರಾಜ್ಯ ಕೊಟ್ಟಂತೆ. ಶುದ್ಧವಾದ ಚಾರಿತ್ರ್ಯವನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದರೆ, ಅದಕ್ಕಾಗಿ ಉಪದೇಶವನ್ನು ಪಡೆಯೋದು, ಉಪದೇಶ ಮಾಡೋದು, ಸಜ್ಜನರ ಸಹವಾಸ, ಇದಕ್ಕಾಗಿ ನಾವು ಸಮಯವನ್ನು ಮೀಸಲಿಟ್ಟರೆ ಅರ್ಜುನನಿಗೆ, ನಕುಲನಿಗೆ ರಾಜ್ಯ ಕೊಟ್ಟಂತೆ. ಮಹಾತ್ಮರ ಎದುರಿನಲ್ಲಿ ವಿನೀತರಾಗಿ ತಗ್ಗಿ ಬಗ್ಗಿ ಅವರು ಹೇಳಿದ್ದಕ್ಕೆ ಒಗ್ಗಿ ನಡೆದರೆ ಅದು ಸಹದೇವನಿಗೆ ರಾಜ್ಯವನ್ನು ಕೊಟ್ಟಂತೆ. ಇಷ್ಟು ಕೊಟ್ಟರೆ ಇನ್ನೇನು ಬೇಕು ನಮಗೆ? ವಿನಯ ಇದೆ, ಚಾರಿತ್ರ್ಯ ಚೆನ್ನಾಗಿದೆ, ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾನೆ, ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ಧರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಇದಾದರೆ ಪರಿಪೂರ್ಣವಾದಂತಹ ಮೋಕ್ಷ ಸಾಧನೆಯನ್ನು ಮಾಡಿದಂತೆ ಆಯಿತು. ಅದನ್ನು ಮಾಡಿದರೆ ಸಿಗೋದೇನು? ಮೋಕ್ಷನೇ. ಆ ದೃಷ್ಟಿಯಲ್ಲಿ ನತಾನಿ ಪುಂಸಾಂ ಅಮೃತಾಯನಾನಿ
ರಾಜಾನುಮೇನೆ ಹೃತ ಪುಣ್ಯಲೇಶಃ. ಎಂತಹ ಮಾತನ್ನು ವೇದವ್ಯಾಸದೇವರಾಡುತ್ತಾರೆ. ಅಮೃತ ಸಾಧನವಾದ ಮೋಕ್ಷ ಸಾಧನವಾದ ಉಪದೇಶ ಕೃಷ್ಣನ ಉಪದೇಶ ಅದು. ಪಾಂಡವರಿಗೆ ರಾಜ್ಯವನ್ನು ನೀವು ನಿಮ್ಮ ರಾಜ್ಯವನ್ನು ನೀವು ಅನುಭವಿಸಿ, ನೀವೂ ಅನುಭವಿಸಿ, ಅವರಿಗೂ ಕೊಡಿ ಅಂತ ಹೇಳಿದ ಕೃಷ್ಣ. ಅಷ್ಟೇ, ಲೌಕಿಕ ವ್ಯವಹಾರವನ್ನು ಬದುಕಿಗಾಗಿ ಜೀವನದಲ್ಲಿ ಮಾಡಿಕೊಳ್ಳಿ, ಧರ್ಮವನ್ನೂ ಮಾಡಿ ಸಾಕು, ಉದ್ಧಾರ ಆಗ್ತದೆ ಅಂತ. ಅಷ್ಟೂ ಮಾಡೋದಿಲ್ಲ ಅಂದರೆ ಆಗೋದೇನು, ಅನರ್ಥ. ಆ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಅಲ್ಲಿಂದ ವಿದುರ ಹೊರಟು ಹೋಗಿದ್ದಾನೆ ತೀರ್ಥಯಾತ್ರೆಯನ್ನು ಮಾಡುವುದಕ್ಕೆ. ಎಲ್ಲಿ ಬೇಕಲ್ಲಿ ತೀರ್ಥಯಾತ್ರೆಯನ್ನು ಮಾಡಿಲ್ಲ, ಭಾರತ ದೇಶದಲ್ಲಿ, ಕರ್ಮಭೂಮಿಯಾದ ಭಾರತ ದೇಶದಲ್ಲಿಯೇ ಮಾಡಿದ್ದಾನೆ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ಗತವಾನ್ ಪ್ರಭಾಸಂ. ವ್ಯಾಖ್ಯಾನಕಾರರು ತಿಳಿಸ್ತಾರೆ, ಅನ್ಯಸ್ಯ ಕರ್ಮಭೂಮಿತ್ವಾಭಾವಾತ್. ಯಾದವಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಕೇವಲ ಭರತಖಂಡದಲ್ಲಿ ಭಾರತ ವರ್ಷದಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅದು ಹಸ್ತಿನಾಪುರದ ಸಮೀಪದ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಅವನಿಗೆ ಯಾದವರ ವಿನಾಶವಾಗುವ ವಾರ್ತೆ ಕಿವಿಗೆ ಬಿದ್ದಿದೆ.